ಮೊದಲನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೆಯುವ ಆಹಾರ ಬೆಳೆ ಯಾವುದು? ಭತ್ತ ಸರಿಯಾದ ಉತ್ತರ. ಭಾರತದ ಭೌಗೋಳಿಕ ಪ್ರದೇಶದಲ್ಲಿ ಯಾವ ಕೃಷಿ ಮಾಡುವ ಭೂಮಿಯ ಶೇಕಡಾವಾರು ಎಷ್ಟು? 46%. ಭತ್ತದ ಕೃಷಿಗೆ ಎಂತ ಹವಾಮಾನ ಅವಶ್ಯಕ? ಉಷ್ಣ ಮತ್ತು ತೇವಾಂಶ ಹವಾಮಾನ 25 ಡಿಗ್ರಿಗಿಂತ ಹೆಚ್ಚಿರಬೇಕು. ಎಸ್. ಓಕೆ. ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಉತ್ಪಾದಿಸುವ ರಾಜ್ಯ ಯಾವುದು? ಉತ್ತರ ಪ್ರದೇಶ. ಎಸ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಚಿನ್ನದ ನಾರು ಎಂದು ಯಾವ ಬೆಳೆಯನ್ನು ಕರೆಯುತ್ತಾರೆ? ಸೆಣಬನ್ನು ಕರೆಯುತ್ತಾರೆ. ಓಕೆ. ಕರ್ನಾಟಕದ ಕಪ್ಪು ಮಣ್ಣು ಯಾವ ಬೆಳೆಗೆ ಅತ್ಯಂತ ಸೂಕ್ತವಾಗಿದೆ? ಹತ್ತಿ ಸರಿಯಾದ ಉತ್ತರ. ಓಕೆ. ಭಾರತದಲ್ಲಿ ಕಾಫಿ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯ ಯಾವುದು? ಕರ್ನಾಟಕ. ಓಕೆ. ಮುಂದಿನ ಪ್ರಶ್ನೆ, ಖಾರಿಫ್ ಬೆಳೆಗಳನ್ನು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಲಾಗುತ್ತದೆ? ಜೂನ್ ಟು ಜುಲೈ ಅಂದ್ರೆ ಮುಂಗಾರು ಮಳೆಯ ಆರಂಭದ ಸಮಯದಲ್ಲಿ. ಓಕೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಬೇಳೆಕಾಳುಗಳನ್ನು ಉತ್ಪಾದಿಸುವ ಮತ್ತು ಸೇವಿಸುವ ದೇಶ ಯಾವುದು? ಭಾರತ. ಎಸ್ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಟೀ ಅಥವಾ ಚಾ ಎಲೆಗಳ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ? ಆಸಾಂ ಸರಿಯಾದ ಉತ್ತರ. ಕಬ್ಬು ಬೆಳೆಯಲು ಯಾವ ರೀತಿಯ ಮಣ್ಣು ಸೂಕ್ತವಾಗಿದೆ? ಆಳವಾದ ಫಲವತ್ತತೆ ಗೂಡು ಮಣ್ಣು ಮತ್ತು ಕಪ್ಪು ಮಣ್ಣು. ಕಪ್ಪು ಮಣ್ಣು, ಆಳವಾದ ಫಲವತ್ತಾದ ಗೋಡು ಮಣ್ಣು ಮತ್ತು ಕಪ್ಪು ಮಣ್ಣು. ಬಗ್ಗೆ ರಾಗಿ, ಜೋಳ ಮತ್ತು ಸಜ್ಜೆಗಳನ್ನು ಒಟ್ಟಾಗಿ ಏನೆಂದು ಕರೆಯುತ್ತಾರೆ? ಸಿರಿಧಾನ್ಯಗಳೆಂದು ಕರೆಯುತ್ತಾರೆ. ಭಾರತದಲ್ಲಿ ಹಸಿರು ಕ್ರಾಂತಿ ಯಶಸ್ವಿಯಾಗಲು ಕಾರಣವಾದ ಪ್ರಮುಖ ಬೆಳೆ ಯಾವುದು? ಭತ್ತ ಮತ್ತು ಗೋಧಿ. ಒಂದು ಕೃಷಿ ವರ್ಷದಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಬೆಳೆ ಬೆಳೆಯುವುದನ್ನು ಏನೆಂದು ಕರೆಯುತ್ತಾರೆ? ಬೆಳೆ ಸಾಂದ್ರತೆ ಎಂದು ಕರೆಯುತ್ತಾರೆ. ರಬ್ಬರ್, ಕಾಫಿ, ಟೀ ಮತ್ತು ಮಸಾಲೆ ಪದಾರ್ಥಗಳನ್ನು ಯಾವ ಮಾದರಿಯ ಕೃಷಿ ಎಂದು ಕರೆಯುತ್ತಾರೆ? ತೋಟಗಾರಿಕೆ ಬೆಳೆಗಳೆಂದು ಕರೆಯುತ್ತಾರೆ. ಓಕೆ. ಭಾರತದ ಯಾವ ರಾಜ್ಯವನ್ನು ಸಕ್ಕರೆಯ ಬಟ್ಟಲು ಎಂದು ಕರೆಯುತ್ತಾರೆ? ಉತ್ತರ ಪ್ರದೇಶವನ್ನು ಕರೆಯುತ್ತಾರೆ. ಸೆಣಬು ಬೆಳೆಯಲು ಅತಿ ಹೆಚ್ಚು ನೀರು ಮತ್ತು ಯಾವ ರೀತಿಯ ಮಣ್ಣು ಬೇಕಾಗುತ್ತದೆ? ಹೊಸ ಮೆಕ್ಕಲು ಮಣ್ಣು ಬೇಕಾಗುತ್ತದೆ. ಓಕೆ. ರಾಬಿ ಬೆಳೆಗಳನ್ನು ಯಾವಾಗ ಕೊಯ್ಲು ಮಾಡಲಾಗುತ್ತದೆ? ಏಪ್ರಿಲ್ ಟು ಮೇ ಅಂದ್ರೆ ಬೇಸಿಗೆಯ ಆರಂಭದಲ್ಲಿ ರಾಬಿ ಬೆಳೆಯನ್ನು ಕೊಯ್ಯಲಾಗುತ್ತದೆ. ಓಕೆ. ರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಭಾರತ ಸರ್ಕಾರ ಯಾವ ವರ್ಷವನ್ನು 2018 ಹಾಗೂ ಪ್ರಸ್ತುತ ಅಂತಾರಾಷ್ಟ್ರೀಯ 2023 ಮಂಡನೆ. ಓಕೆ. ಕೃಷಿಗಾಗಿ ಲಭ್ಯವಿಲ್ಲದ ಭೂಮಿಯನ್ನು ಏನೆಂದು ಕರೆಯುವರು? ಬಂಜರ ಭೂಮಿ ಅಥವಾ ಕೃಷಿಯೇತರ ಬಳಕೆಯ ಭೂಮಿ ಎಂದು ಕರೆಯುವರು. ಅತಿ ಹೆಚ್ಚು ಹತ್ತಿ ಗಿರಣಿಗಳು ಭಾರತದ ಯಾವ ರಾಜ್ಯದಲ್ಲಿ ಕೇಂದ್ರೀಕೃತವಾಗಿವೆ? ಇನ್ನೊಂದು ರಾಜ್ಯ ಮಹಾರಾಷ್ಟ್ರ ಮತ್ತು ಗುಜರಾತ್ನಲ್ಲಿ ಕೇಂದ್ರೀಕೃತವಾಗಿ. ಓಕೆ. ಅರಬಿಕ್ ಮತ್ತು ರೋಬಸ್ಟ್ ಎನ್ನುವುದು ಯಾವ ಬೆಳೆಯ ವಿಧಾನಗಳಾಗಿವೆ? ಯಾವ ಬೆಳೆಯ? ಕಾಫಿ ಬೆಳೆಯ ಉದಾಹರಣೆಗಳಾಗಿವೆ. ಓಕೆ. ಭಾರತದಲ್ಲಿ ಗೋಧಿಯನ್ನು ಮುಖ್ಯವಾಗಿ ಯಾವ ಋತುವಿನಲ್ಲಿ ಬೆಳೆಯಲಾಗುತ್ತದೆ? ಖಾರಿಫ್ ಬೆಳೆ ಎಂದು ಬೆಳೆಯಲಾಗುತ್ತದೆ. ಹಾಗಾದರೆ ಯಾವ ಕಾಲದಲ್ಲಿ? ರಾಬಿಗೆ ಯಾವ ಕಾಲದಲ್ಲಿ ಬೆಳೆಯುತ್ತಾರೆ? ರಾಬಿ ಬೆಳೆಯನ್ನು ಚಳಿಗಾಲದಲ್ಲಿ ಬೆಳೆಯುತ್ತಾರೆ. ಓಕೆ. ಪಶ್ಚಿಮ ಬಂಗಾಳದಲ್ಲಿ ವರ್ಷಕ್ಕೆ 3 ಬಾರಿ ಬೆಳೆಯುವ ಭತ್ತದ ಬೆಳೆಗಳಿಗೆ ಏನೆಂದು ಕರೆಯುತ್ತಾರೆ? ಆಸಾನ್, ಅಮನ್ ಮತ್ತು ಬೋರು ಇವು ಭತ್ತದ ತಳಿಗಳಾಗಿವೆ. ಓಕೆ. ಅಂದ್ರೆ ಯಾವ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಭತ್ತದ ತಳಿಗಳಲ್ಲಿ? ಪಶ್ಚಿಮ ಬಂಗಾಳದಲ್ಲಿ. ಓಕೆ. ಮಣ್ಣಿನಲ್ಲಿ ಸಾರಜನಕವನ್ನು ಮಣ್ಣಿನ ಸಾರಜನಕವನ್ನು ಸ್ಥಿರೀಕರಿಸಲು ರೈತರು ಯಾವ ಬೆಳೆಯನ್ನು ಬೆಳೆಯುತ್ತಾರೆ? ದ್ವಿದಳ ಧಾನ್ಯ ಬೆಳೆಗಳು. ಪ್ರಸ್ತುತ ಪಾಳು ಭೂಮಿ ಎಂದರೆ ಏನು? ಒಂದು ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಕಾಲದಲ್ಲಿ ಕೃಷಿ ಮಾಡದೆ ಬಿಟ್ಟಿರುವ ಭೂಮಿಯನ್ನು ಪ್ರಸ್ತುತ
ಪಾಳು ಭೂಮಿ ಎಂದು ಕರೆಯುತ್ತೇವೆ. ಓಕೆ. ಟೀ ಅಥವಾ ಚಾ ಬೆಳೆಯುವ ಬೇರುಗಳಲ್ಲಿ ನೀರು ನಿಲ್ಲಬಾರದು. ಹಾಗಾದರೆ ಎಂತ ಪ್ರದೇಶದಲ್ಲಿ ಇದಕ್ಕೆ ಸೂಕ್ತ? ಇಳಿಜಾರು ಬೆಟ್ಟ ಪ್ರದೇಶಗಳಲ್ಲಿ. ಓಕೆ. ಬೋರೋ ಭತ್ತದ ಕೃಷಿ ಯಾವ ಸಮಯದಲ್ಲಿ ನಡೆಯುತ್ತದೆ? ಬೋರೋ ಅಂತಕ್ಕಂಥ ಭತ್ತದ ತಳಿ, ಇದರ ಕೃಷಿ ಯಾವ ಸಮಯದಲ್ಲಿ ನಡೆಯುತ್ತದೆ? ಚಳಿಗಾಲದಲ್ಲಿ ಬಿತ್ತನೆ ಮಾಡಿ ಬೇಸಿಗೆಯಲ್ಲಿ ಕೊಯ್ಯಲಾಗುತ್ತದೆ. ಓಕೆ. ಚಳಿಗಾಲದಲ್ಲಿ ಬಿತ್ತನೆ ಮಾಡಿ ಬೇಸಿಗೆಯಲ್ಲಿ ಕೊಯ್ಯಲಾಗುತ್ತದೆ. ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕಬ್ಬು ಬೆಳೆಯುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಓಕೆ. ನೆಕ್ಸ್ಟ್, ಬೆಳೆಸರದಿ ಎಂದರೆ ಏನು? ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಒಂದೇ ಭೂಮಿಯಲ್ಲಿ ಒಂದೇ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಬೆಳೆಯುವುದು. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಒಂದೇ ಭೂಮಿಯಲ್ಲಿ ವಿವಿಧ ಬೆಳೆಗಳನ್ನು ಅನುಕ್ರಮವಾಗಿ ಬೆಳೆಯುವುದಕ್ಕೆ ಬೆಳೆಸರದಿ ಎಂದು ಕರೆಯುತ್ತೇವೆ. ಧನ್ಯವಾದಗಳು.